ಇನ್ನು ಒಂದೆಡೆ ರೈತರು ಮತ್ತೊಂದೆಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಈ ನಡುವೆ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಹೇಗಾದರೂ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಕಬ್ಬು ಬೆಳೆಗಾರರಿಗೆ 100 ರೂಪಾಯಿ ಸಬ್ಸಿಡಿ ಕೊಡುವ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಸರ್ಕಾರದಿಂದ ರೈತರಿಗೆ ಸಬ್ಸಿಡಿ ಕುರಿತು ಸಮಾಲೋಚನೆ ನಡೀತಾ ಇದೆ. ಸರ್ಕಾರ 100 ರೂಪಾಯಿ ಹಾಕಿಕೊಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ 3,300 ರೂಪಾಯಿ ಕೊಡಿಸೋದಕ್ಕೆ ಪ್ರಯತ್ನ. ಒಟ್ಟಾರೆಯಾಗಿ 100 ರೂಪಾಯಿ ಹೆಚ್ಚುವರಿ ಹಾಕಿ 3,400 ರೂಪಾಯಿ ಪ್ರತಿ ಟನ್ಗೆ ಕೊಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಚಿಂತನೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಒಂದೆಡೆ ರೈತರು ಕೇಳ್ತಾ ಇರುವಂಥದ್ದು ಕನಿಷ್ಠ ನಮಗೆ 3,550 ರೂಪಾಯಿ ಕೊಡಿ ಅಂತ ಒಂದು ಕಡೆ, ಮತ್ತೊಂದೆಡೆ ಇನ್ನೂ ಕೆಲವರು ರೈತರು 3,200 ರೂಪಾಯಿವರೆಗೂ ಕೇಳ್ತಾ ಇದ್ದಾರೆ. ಈ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಏನು ಸಭೆ ನಡೆಸ್ತಾ ಇದ್ದಾರೆ, ಈ ಸಭೆಯಲ್ಲಿ ಕನಿಷ್ಠ 3,300 ರೂಪಾಯಿ ನಿಗದಿ ಮಾಡಿಸಿ, ಅಂದರೆ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ಗೆ 3,300 ರೂಪಾಯಿ ಕೊಡಬೇಕು. ಸರ್ಕಾರ ಸಬ್ಸಿಡಿ ಕೊಡುವ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಇದೆ. 100 ರೂಪಾಯಿ ತಾನೂ ಕೂಡ ಸಬ್ಸಿಡಿ ಕೊಡೋದಕ್ಕೆ ಸರ್ಕಾರ ಮಟ್ಟದಲ್ಲಿ ಚಿಂತನೆಗಳು ನಡೀತಾ ಇದೆ, ಸಮಾಲೋಚನೆ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು 3,300 ಕೊಟ್ಟರೆ ಸರ್ಕಾರ 100 ರೂಪಾಯಿ ಹಾಕಿ ಒಟ್ಟಾರೆಯಾಗಿ 3,400 ರೂಪಾಯಿ ರೈತರಿಗೆ ಕೊಡೋದಕ್ಕೆ ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈ ಹಿಂದೆ ನಾವು ಪ್ರತಿಯೊಂದು ಹೋರಾಟಗಳನ್ನು ನೋಡಿದಾಗ ವೈಜ್ಞಾನಿಕ ಬೆಲೆ ಕೊಟ್ಬಿಡಿ ಸಾಕು ನಮಗೆ, ನೀವು ಇದರ ಬಗ್ಗೆ ಹೆಚ್ಚೇನು ಚಿಂತನೆ ಮಾಡೋದು ಬೇಕಾಗಿಲ್ಲ ಅಂತ ರೈತರು ನಿರಂತರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಕಳೆದ ಹಲವಾರು ದಿನಗಳಿಂದ FRP ನಿಗದಿ ಮಾಡಿ ಅಂತ ಕೂಡ ತೀವ್ರವಾಗಿ ಪ್ರತಿಭಟನೆ ನಡೀತು, ಹಿಂಸಾಚಾರ ಕೂಡ ಆಗೋಯಿತು. ಈ ನಡುವೆ ಸಿಎಂ ಮೊದಲ ಸುತ್ತಿನ ಸಭೆ ವಿಫಲ ಆಯಿತು. ಎರಡನೇ ಸುತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಎಷ್ಟು ಸಿಗಬಹುದು ರೈತರಿಗೆ ನ್ಯಾಯಯುತವಾಗಿ ಬೆಲೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕಳೆದ 9 ದಿನಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಹಿಂಸಾಚಾರಕ್ಕೂ ಕೂಡ ತಿರುಗಿದೆ. ರೈತರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಕೂಡ ಮಾಡಿದ್ದಾರೆ. ಇದರ ನಡುವೆ ಕಬ್ಬು ಬೆಳೆಗಾರರು ಮತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರ ನಡುವೆ ಉದ್ಭವಿಸಿರುವಂತಹ ಗೊಂದಲವನ್ನ ಪರಿಹರಿಸಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಅವರ ಜೊತೆ ಸಭೆಯನ್ನ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ನಿರಂತರವಾಗಿ ಸಭೆಯನ್ನ ಮಾಡಿದ್ರು. ರಾಜ್ಯದಲ್ಲಿ ಸುಮಾರು 82 ಸಕ್ಕರೆ ಕಾರ್ಖಾನೆಗಳಿದೆ. ಅದರಲ್ಲಿ 40 ಕಾರ್ಖಾನೆಗಳು ರಾಜಕಾರಣಿಗಳ ಒಡೆತನದಲ್ಲಿವೆ. ಇವತ್ತಿನ ಪ್ರಸ್ತುತ ಶಾಸಕರಿರ್ಬೋದು, ಸಚಿವರು, ಹಾಗೆ ಬೇರೆ ಪಕ್ಷಗಳಲ್ಲಿರುವಂತಹ ನಾಯಕರ ಸಕ್ಕರೆ ಕಾರ್ಖಾನೆಗಳು ಕೂಡ ಇದೆ. ಉಳಿದ ಕೆಲವು ಸಹಕಾರಿ ತತ್ವದ ಅಡಿ ಪ್ರಾರಂಭ ಆಗಿದೆ. ಹಾಗಾಗಿ ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇವತ್ತು ರೈತರು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನ ಕೊಡಬೇಕು. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ 3,600, 3,700 ರೂಪಾಯಿಗಳನ್ನ ಕೊಡಲಾಗ್ತಾ ಇದೆ. ನಮ್ಮಲ್ಲಿ ಮಾತ್ರ ತೀರಾ ಕಡಿಮೆ ಇದೆ. ಹಾಗಾಗಿ ನಮಗೆ ಈ ನಿಗದಿತ ಒಂದು ದರವನ್ನ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕಬ್ಬು ಬೆಳೆಗಾರರು ಇಟ್ಟಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇವತ್ತು ಆ ದರವನ್ನು ಕೊಡಬೇಕಾಗತ್ತೆ. ಆದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ನಾವು ಸಂಕಷ್ಟದಲ್ಲಿದ್ದೇವೆ, ಸಮಸ್ಯೆಗಳಲ್ಲಿದ್ದೇವೆ, ಆರ್ಥಿಕವಾಗಿ ನಾವು ಕೂಡ ಚೇತರಿಕೆಯನ್ನು ಕಾಣ್ತಾ ಇಲ್ಲ. ಹಾಗಾಗಿ ರೈತರು ಇಟ್ಟಿರುವಂತಹ ಬೇಡಿಕೆ ಏನಿದೆ ಅದನ್ನ ಪೂರೈಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವರು ಕೂಡ ಕೈಯನ್ನ ತೊಳ್ಕೊಳ್ತಾ ಇದ್ದಾರೆ. ಈ ಕಡೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಉಗ್ರ ರೂಪಕ್ಕೆ ಹೋಗ್ತಾ ಇದೆ ಪ್ರತಿಭಟನೆ. ಸೊ ಹಾಗಾಗಿ ಇಲ್ಲಿ ಸಮಸ್ಯೆಯನ್ನ ಸರಿಪಡಿಸಬೇಕಾಗತ್ತೆ, ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ಸಂಕಷ್ಟ ತರುತ್ತೆ. ಒಂದು ಕಡೆ ರೈತರು ಇವತ್ತು ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ, ಸರಿಯಾದಂತ ಒಂದು ನಿಗದಿತ ಬೆಲೆ ಸಿಗ್ಲಿಲ್ಲ ಅಂದ್ರೆ, ಆ ಬೆಳೆದಿರುವಂತಹ ಬೆಲೆಗೆ ಮೌಲ್ಯಯುತವಾದಂತಹ ಬೆಲೆ ಸಿಗ್ಲಿಲ್ಲ ಅಂದ್ರೆ ರೈತರು ಸಾಲ ಸೋಲ ಮಾಡಿ ಸಂಕಷ್ಟಕ್ಕೆ ಗುರಿಯಾಗಬೇಕಾಗತ್ತೆ. ಹಾಗಾಗಿ ಅವ್ರು ಕೇಳ್ತಿರೋದ್ರಲ್ಲಿ ತಪ್ಪಿಲ್ಲ, ಶಾಂತಿಯುತವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಸಮಸ್ಯೆಗಳನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಯಾಕೆಂದ್ರೆ ಒಂದೊಂದು ಪ್ರದೇಶದಲ್ಲೂ ಕೂಡ ಈ ಕಬ್ಬಿನ ಬೆಲೆ ಬೇರೆ ಬೇರೆಯಾಗಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ 3,600, 3,700 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಪ್ರತಿ ಟನ್ ಕಬ್ಬಿಗೆ. ಅಂದ್ರೆ ಅಲ್ಲಿ ರಿಕವರಿ ರೇಟು 13-14% ಇದೆ. ಇಲ್ಲಿ ಬೆಳಗಾವಿಯಲ್ಲಿ ಬೆಳೆಯುವಂತಹ ಕಬ್ಬಿನ ರಿಕವರಿ ರೇಟ್ ಬೇರೆ ಇರುತ್ತೆ, ಬಾಗಲಕೋಟೆಯಲ್ಲಿ ಬೆಳೆಯುವಂತಹ ರಿಕವರಿ ರೇಟ್ ಬೇರೆ ಇದೆ. ಹಾಗೆ ಮಂಡ್ಯ ಭಾಗದಲ್ಲಿ, ಕಲಬುರಗಿ ಭಾಗ, ಬೀದರ್ ಭಾಗದಲ್ಲಿ ಬೆಳೆಯುವಂತಹ ಕಬ್ಬಿನ ರಿಕವರಿ ರೇಟು ಕಡಿಮೆ ಇದೆ. ರಿಕವರಿ ರೇಟ್ ಅಂತ ಅಂದ್ರೆ ಇಲ್ಲಿ ಕೆಲವು ಇದು ವೈಜ್ಞಾನಿಕವಾದಂತಹ ಹೆಸರು, ಇದು ಬೇರೆಯವರಿಗೆ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ. ರಿಕವರಿ ಅಂದ್ರೆ ಪ್ರತಿ ಟನ್ ಕಬ್ಬು ಏನು ಬೆಳೀತಾರೆ ಅದರಲ್ಲಿ ಇಂತಿಷ್ಟು ಸಕ್ಕರೆಯನ್ನ ಉತ್ಪಾದನೆ ಮಾಡಲಾಗತ್ತೆ.
ಅಂದರೆ 1 ಟನ್ ಕಬ್ಬಿಗೆ 10%, 10.5, 10.14%, 3, 13 ಹೀಗೆ ಏನು ಒಂದು ರೇಟ್ ದರ ಇದೆ. ಆ ಫಿಕ್ಸನ್ನು ಈಗ 10.5 ಅಂದರೆ 105 ಅಂತೇಳಿ, ಅಂದರೆ 100 kg ಪ್ರತಿ ಟನ್ಗೆ ಕಬ್ಬಿನಿಂದ ರಸ ಏನು ಬರುತ್ತೆ ಅದರಲ್ಲಿ ಸಕ್ಕರೆ ಉತ್ಪಾದನೆ ಆಗತ್ತೆ ಅಂತ. 14 ಇದ್ದಾಗ 140 kg ಸಕ್ಕರೆ ಅದರಲ್ಲಿ ಪ್ರಮಾಣ ಬರುತ್ತೆ ಅಂತೇಳಿ, ಉತ್ಪಾದನೆ ಆಗತ್ತೆ ಅಂತೇಳಿ. ಸೊ ಇದರ ಆಧಾರದ ಮೇಲೆ ಬೆಲೆಗಳು ಕೂಡ ನಿಗದಿ ಆಗತ್ತೆ. ಮಹಾರಾಷ್ಟ್ರದಲ್ಲಿ ಕಬ್ಬಿನ ಗುಣಮಟ್ಟ ಹೆಚ್ಚಿರೋದ್ರಿಂದ ಸಹಜವಾಗಿ ಅವರು 3,600, 3,700 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಬೆಳೆಯುವಂಥ ಕಬ್ಬಿಗೆ ಅದು ಕಡಿಮೆ ಇರೋದ್ರಿಂದ ಇಲ್ಲಿ ಬೆಲೆಯನ್ನು ನಿಗದಿ ಮಾಡೋದು ಕೂಡ ಕಡಿಮೆ ಇದೆ ಅನ್ನುವಂಥ ಮಾಹಿತಿಗಳು. ಬೆಳಗಾವಿಯಲ್ಲಿ ಬೆಳೆಯುವಂತಹ ಕಬ್ಬಿನ ಬೆಳೆಗಾರರು ಏನಿದ್ದಾರೆ ಅವರು 3,550 ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಈಗ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಇವತ್ತು ಸಭೆಯಲ್ಲೂ ಕೂಡ 3,300 ರೂಪಾಯಿ ಕೊಡೋದಕ್ಕೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಅದಕ್ಕೆ ಒಪ್ಪಿಗೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಬೆಳಗ್ಗೆ ಮುಖ್ಯಮಂತ್ರಿಗಳ ಜೊತೆ ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್, ಹಾಗೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಆರ್ ಬಿ ತಿಮ್ಮಾರಪ್ಪರು ಅವರು ಕೂಡ ಸಭೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಸಬ್ಸಿಡಿಯಾಗಿ ನಾವು ಹೆಚ್ಚುವರಿಯಾಗಿ ಸರ್ಕಾರವೇ 100 ರೂಪಾಯಿಯನ್ನ ಸೇರಿಸಿ ಕೊಡೋಣ. ಈಗ 3,300 ರೂಪಾಯಿಯನ್ನ ಕೊಟ್ಟರೆ ಅದಕ್ಕೆ 100 ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟರೆ 3,400 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಆಗತ್ತೆ. ಆಗ ರೈತರು ಕೂಡ ಸಮಾಧಾನ ಆಗ್ತಾರೆ ಅನ್ನುವಂಥ ಸಲಹೆಯನ್ನ ಎಚ್ ಕೆ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ಈಗ ಚರ್ಚೆಗಳಾಗ್ತಾ ಇದೆ. ಇನ್ನು ಕಲಬುರಗಿ ಭಾಗದ ರೈತರು ಈಗ ಪ್ರಸ್ತುತ ಪ್ರತಿ ಟನ್ ಕಬ್ಬಿಗೆ 3,000 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಆ ದರವನ್ನ ಇನ್ನ 200 ರೂಪಾಯಿ ನೀವು ಹೆಚ್ಚಳ ಮಾಡಿ ನಮಗೆ 3,200 ರೂಪಾಯಿ ಕೊಡಿ ಅಂತೇಳಿ ಆ ಭಾಗದ ಕಬ್ಬು ಬೆಳೆಗಾರರು ಈಗ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿ ರಿಕವರಿ ಪ್ರಮಾಣ ಕಡಿಮೆ ಇದೆ, 8-9% ರಿಕವರಿ ಇದೆ ಅಂತೇಳಿ. ಅಂದ್ರೆ ಸಕ್ಕರೆಯ ಉತ್ಪಾದನೆ ಅಲ್ಲಿನ ಕಬ್ಬಿಗೆ, ಪ್ರತಿ ಟನ್ ಕಬ್ಬಿಗೆ ಕಡಿಮೆ ಇದೆ ಅಂತೇಳಿ. ಸೊ ಹಾಗಾಗಿ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. 3,200 ರೂಪಾಯಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬೆಳಗಾವಿ, ಬಾಗಲಕೋಟೆಯಲ್ಲಿರುವಂತಹ ರೈತರು 3,550 ರೂಪಾಯಿ ನಮಗೆ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಈಗ ಸರ್ಕಾರ ಹೆಚ್ಚುವರಿಯಾಗಿ ಏನಾದರೂ 100 ರೂಪಾಯಿ ಸಬ್ಸಿಡಿಯಾಗಿ ರೈತರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೆ, ಯಾಕೆಂದರೆ ಸುಮಾರು ಕಳೆದ ಬಾರಿ 520 ಲಕ್ಷ ಟನ್ನು ಕಬ್ಬು ಬೆಳೆಯಲಾಗಿತ್ತು ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ 100 ರೂಪಾಯಿ ನೀವು ಪ್ರತಿ ಟನ್ ಕಬ್ಬಿಗೆ ಕೊಟ್ಟರೆ ಆಗ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ 500 ಕೋಟಿ ರೂಪಾಯಿಗಳನ್ನು ಸರ್ಕಾರ ಭರಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಈಗ 3,300 ರೂಪಾಯಿಯನ್ನು ಕೊಡೋದಕ್ಕೆ ಒಂದು ಕಡೆ ಒಪ್ಪಿಸಲಾಗಿದೆ. ಇದಕ್ಕೆ ರೈತರು ಕೂಡ ಒಪ್ಕೊಳ್ಬೇಕಾಗತ್ತೆ. 3,400 ರೂಪಾಯಿ ಏನಾದರೂ 100 ರೂಪಾಯಿ ಸರ್ಕಾರ ಸೇರಿಸಿ ಕೊಟ್ಟಿದ್ದೆ ಆದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಆಗ ರೈತರು ಸಹಜವಾಗಿ ಒಪ್ಪುವಂಥ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲೇ ಈಗ ಸಭೆಯಲ್ಲಿ ಇನ್ನೂ ಕೂಡ ಚರ್ಚೆಗಳು ಮುಂದುವರೆದಿದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.